ವಾಕ್ ಮಾಡ್ಬೇಕಾದ್ರೆ ಮಾತಾಡಬಾರ್ದು. ಮಾತೆಯರೇ, ವಾಕ್ ಮಾಡ್ಬೇಕಾದ್ರೆ ಮಾತಾಡಿದರೆ ಖಂಡಿತವಾಗೂ ಕೂಡ ನೀವು ಆಕ್ಸಿಜನನ್ನು ಸಂಪೂರ್ಣವಾಗಿ ಒಳಗೆ ತಗೊಳಲ್ಲ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು. ಇವತ್ತಿನ ವಿಷಯ ಯಾವುದು ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಎಕ್ಸಸೈಸ್? ಜಿಮ್ಮ, ಕರಾಟೆನ, ಏರೋಬಿಕ್ಸ, ಪ್ರಾಣಾಯಾಮನ, ಸ್ವಿಮ್ಮಿಂಗ, ಜಾಗಿಂಗ, ಯಾವುದು? ಶಾಸ್ತ್ರಗಳ ಪ್ರಕಾರ ಚಂಕ್ರಮಣ ಅಂತ ಹೇಳ್ತಾರೆ. ಚಂಕ್ರಮಣ ಅಂತಂದರೆ ಸಂಸ್ಕೃತದಲ್ಲಿ ವಾಕಿಂಗ್. ವಾಕಿಂಗ್ ಅಂದರೆ ಎಷ್ಟು, ಯಾವಾಗ, ಹೇಗೆ, ಯಾಕೆ ತಿಳ್ಕೋಬೇಕಲ್ವಾ ವೀಕ್ಷಕರೇ? ರೈತಾಪಿ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಮಾಡಲೇಬೇಕು ಅಂತ ಏನಿಲ್ಲ ವೀಕ್ಷಕರೇ. ಅವರು ಮಾಡೋ ಕೆಲಸದಲ್ಲಿಯೇ ಬೇಕಾದಷ್ಟು ಎಕ್ಸಸೈಸ್ ಆಗ್ತದೆ. ಇದೆಲ್ಲದೂ ಕೂಡ ವಾಕಿಂಗ್ ಮಾಡಿರಿ, ಎಕ್ಸಸೈಸ್ ಮಾಡಿರಿ, ಇದನ್ನು ಮಾಡಿರಿ, ಅದನ್ನು ಮಾಡಿರಿ ಅಂತ ಬಂದಿರೋದು ಈಗಿನ 25 ವರ್ಷಗಳ ಈಚೆಗೆ ಅಥವಾ 30 ವರ್ಷಗಳ ಈಚೆಗೆ. ಮುಂಚೆ ಯಾರಾದರೂ ಹೇಳ್ತಿದ್ರೆ ಎಕ್ಸಸೈಸ್ ಮಾಡಿರಿ, ವಾಕಿಂಗ್ ಮಾಡಿರಿ, ಅದು ಮಾಡಿರಿ, ಆಟೋಮೆಟಿಕ್ಕಾಗಿ ಅವರಿಗೆಲ್ಲ ಆಗ್ಬಿಡೋದು. ಇವಾಗ ಸೆಡೆಂಟರಿ ಲೈಫ್ ಸ್ಟೈಲು, ಆಫೀಸ್ ವರ್ಕು, ಎಲ್ಲೋದ್ರೂ ಕೂಡ AC ಕಾರು, AC ಆಫೀಸು, ಇಂಥ ಸಂದರ್ಭಗಳಲ್ಲಿ ಇದು ಬೇಕಾಗ್ತದೆ. ಚಂಕ್ರಮಣ ಈಸ್ ದ ಬೆಸ್ಟ್ ಎಕ್ಸಸೈಸ್. ವಾಕಿಂಗ್ ಈಸ್ ದ ಕಿಂಗ್ ಆಫ್ ಎಕ್ಸಸೈಸ್. ವೀಕ್ಷಕರೇ, ವಾಕಿಂಗ್ ಎಷ್ಟು? 25ರಿಂದ 30 ನಿಮಿಷ. ಮಧ್ಯದಲ್ಲಿ ಸ್ಟಾಪ್ ಮಾಡಿರಿ ಅಂದರೆ ಮತ್ತೆ 0 ಸ್ಟಾರ್ಟ್ ಮಾಡಬೇಕು. ನಾನ್ ಸ್ಟಾಪ್ ಬ್ರಿಸ್ಕ್ ವಾಕ್. ಜಾಗಿಂಗ್ ಮಾಡ್ತೀನಿ ಸರ್ ನಾನು, ಜಾಗಿಂಗ್ ತಪ್ಪು, ರನ್ನಿಂಗ್ ತಪ್ಪು, ಏರೋಬಿಕ್ಸ್ ತಪ್ಪೋ ಸರಿನಾ ಅಂತ ಮುಂದೆ ಹೇಳ್ತೀನಿ. ಜಾಗಿಂಗ್ ಅಂತೂ ತಪ್ಪು ವೀಕ್ಷಕರೇ. ಓಡೋದಿದೆಯಲ್ಲ, ಓಡೋದು 4 ಕಾಲುಗಳ ಇರೋಂತಹ ಪ್ರಾಣಿಗಳಿಗೆ ಸೂಕ್ತ. 2 ಕಾಲಿರೋಂತಹ ಪ್ರಾಣಿಗಳು ಓಡಬಾರದು ಜಾಸ್ತಿ. ಮೊಣಕಾಲಿನ ಮೇಲೆ ಖಂಡಿತವಾಗಿ ಒತ್ತಡ ಬಿದ್ದು ಮೊಣಕಾಲು ನೋವುಗಳು ಸ್ಟಾರ್ಟ್ ಆಗ್ತವೆ. ಅಥ್ಲೆಟಿಕ್ಸ್ ಇವರೆಲ್ಲ ಮಾಡೋ ಅಂಥವರು ಮೊಣಕಾಲು ನೋವುಗಳಿಂದ ಬಳಲ್ತಾರೆ ವಯಸ್ಸಾದ ಕಾಲದಲ್ಲಿ. ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್. 30 ಮಿನಿಟ್ಸ್ ಹೆಂಗೆ ಮಾಡೋದ್ರಿಂದ, ನಾನ್ ಸ್ಟಾಪ್ ಬ್ರಿಸ್ಕ್ ವಾಕ್ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾರ್ಡಿಯೋಕ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಕಾರ್ಡಿಯೋ ಅಂತ ಹೇಳ್ತಾರೆ ಇದಕ್ಕೆ, ವಾಕಿಂಗಿಗೆ. ನೋಡಿ, ಹೃದಯ ಮಸಲ್ಸ್ ಇದೆಯಲ್ಲ, ರಕ್ತವನ್ನು ಪಂಪ್ ಮಾಡ್ತದೆ. ಪಂಪ್ ಮಾಡಿದಾಗ ಆ ರಕ್ತ ನ್ಯೂಕಂಟ್ ಕಾರ್ನರ್ಸಿಗೆ, ನರನಾಡಿಗಳಿಗೆ ರಕ್ತ ಸಂಚಾರ ಆಗ್ತದೆ. ಕೆಳಗೆ ಬಂದಿರುವಂತಹ ಕಾಲುಗಳಿಗೆ ಬಂದಿರುವಂತಹ ರಕ್ತ ವಾಪಸ್ ಮತ್ತೆ ಮೇಲಕ್ಕೆ ಹೋಗ್ಬೇಕು ಅಂತ ಅಂದರೆ ಈ ಕಾಫ್ ಮಸಲ್ ಅಂತ ಹೇಳ್ತೀವಿ, ಮೀನುಖಂಡಗಳು ಅಂತ ಹೇಳ್ತೀವಿ. ಮೀನುಖಂಡಗಳು ಅವು ಸೆಕೆಂಡ್ ಹಾರ್ಟ್ ಅಂತ ಹೇಳ್ತಾರೆ. ಆ ಮೀನುಖಂಡಗಳಲ್ಲಿ ಇಚ್ಕಲ್ ಪಡಬೇಕು, ಕನ್ಸ್ಟ್ರಿಕ್ಷನ್ ಆಗಬೇಕು. ಆವಾಗ ಮೀನುಖಂಡಗಳ ಮಧ್ಯೆ ಇರುವಂತಹ ನರಗಳಲ್ಲ, ರಕ್ತನಾಳಗಳಲ್ಲಿರುವಂತಹ ರಕ್ತ ವಾಪಸ್ ಗುರುತ್ವಾಕರ್ಷಣ ಬಲದ ವಿರುದ್ಧವಾಗಿ ಮತ್ತೆ ವಾಪಸ್ ಮೇಕ್ ಹೋಗುತ್ತೆ. ಮೇಲಿಂದ ಕೆಳಗಡೆ ಕಳಿಸೋದು ರಕ್ತ ಈಸಿ, ಗುರುತ್ವಾಕರ್ಷಣ ಬಲ ಇರುತ್ತೆ, ಹಾರ್ಟ್ ಪಂಪ್ ಮಾಡಿರುತ್ತೆ. ವಾಪಸ್ ಹೋಗೋದು ಹೆಂಗೆ? ವಾಕ್ ಮಾಡಿದಾಗ 30 ನಿಮಿಷ ಅದನ್ನು ಇಚ್ಕಿ ಕೆಳಗೆ ಬಂದಿರೋಂತಹ ರಕ್ತವನ್ನು ಮೇಲಕ್ಕೆ, ರಿಗ್ ಬೋರ್ ನೋಡಿದಿರಾ, ಹಳ್ಳಿ ಕಡೆ ಇರ್ತದೆ, ಬೋರ್ ಹೊಡೆದು ಕೆಳಗೆ ಪಾತಾಳದಿಂದ ಮೇಕ್ ನೀರನ್ನು ಎತ್ತಬೇಕಲ್ಲ, ಹಾಗೆ ಮೇಲಕ್ಕೆ ಎತ್ತುತ್ತೆ ನೀರು. ಸೊ ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್. ನಾಟ್ ಮೋರ್ ದ್ಯಾನ್ 30 ಮಿನಿಟ್ಸ್. 30 ನಿಮಿಷಕ್ಕಿಂತ ಹೆಚ್ಚಾಗಬಾರ್ದು. ಸರ್, ನಾವು ಸಿಟಿಯಲ್ಲಿದ್ದೀವಿ, ಟ್ರಾಫಿಕ್ಕು, ಟ್ರೆಡ್ ಮಿಲ್ಲಲ್ಲಿ ವಾಕ್ ಮಾಡ್ತೀವಿ. ತಪ್ಪು. ಟ್ರೆಡ್ ಮಿಲ್ ಅದು ರೊಟೇಟ್ ಆಗ್ತಾ ಇರುತ್ತಲ್ವಾ, ಅದರ ಒಂದು ನೀವು ಪರಿಧಿಗೆ, ಅದರ ಒಂದು ಕಕ್ಷೆಯಲ್ಲಿ, ಅದರ ಒಂದು ಫ್ಯಾಷನಲ್ಲಿ, ಅದರ ಒಂದು ಸ್ಪೀಡ್ನಲ್ಲಿ ನೀವು ವಾಕ್ ಮಾಡಬೇಕಾಗ್ತದೆ. ಹಂಗೆ ಮಾಡಿದಾಗ ಖಂಡಿತವಾಗೂ ಮೊಣಕಾಲಿಗೆ ಏಟು ಬೀಳುತ್ತೆ. ನೆಲದ ಮೇಲೆ ವಾಕ್ ಮಾಡಬೇಕಾದ್ರೆ ನಿಮ್ಮ ಸ್ವಂತ ಒಂದು ರೊಟೇಷನ್ಗಳಿಗೆ, ಪರಿಧಿಗಳಿಗೆ ಅದು ಅಡ್ಜಸ್ಟ್ ಮಾಡ್ಕೊಂಡು ವಾಕ್ ಮಾಡ್ತೀರಿ. ಸ್ಪೀಡನ್ನು ಅಲ್ಪ ಸ್ವಲ್ಪ ವ್ಯತ್ಯಾಸ ಮಾಡ್ಕೊತೀರಿ. ಕಾಲುಗಳನ್ನು ಇಡುವಂತಹ ವಿಧಾನಗಳನ್ನೇ ವ್ಯತ್ಯಾಸ ಮಾಡ್ಕೊತೀರಿ. ಟ್ರೆಡ್ ಮಿಲ್ಲಲ್ಲಿ ಹಂಗೆ ಆಗಲ್ಲ. ಒಂದು ಸೆಟ್ ಮಾಡಿಬಿಟ್ಟಿರ್ತೀರಿ ಸ್ಪೀಡು, ಅದೇ ಸ್ಪೀಡಲ್ಲಿ ಖಂಡಿತವಾಗೂ ಇದು ಮೊಣಕಾಲುಗಳಿಗೆ ಹಾನಿಕಾರಕ. ಟ್ರೆಡ್ ಮಿಲ್ ಬೇಡ. ನಿಧಾನವಾಗಿ ವಯಸ್ಕರು ವಾಕ್ ಮಾಡಿರಿ, ಯುವಕರು ಬ್ರಿಸ್ಕ್ ವಾಕ್ ಮಾಡಿರಿ, ಮಕ್ಕಳಿಗೆ ಆಟ ಆಡಕ್ಕೆ ಬಿಡ್ರಿ, ರನ್ನಿಂಗು ಮಾಡಬೇಡ್ರಿ. ಗೊತ್ತಾಯಿತು ವಾಕಿಂಗ್ ಮಾಡೋದ ಏನಿರುವಂತಹ ಒಂದು ಮಹತ್ವ, ಹೇಗೆ, ಯಾವಾಗ? ಬೆಳಗ್ಗೆ ಅಥವಾ ಸಾಯಂಕಾಲ ಎಳೆ ಬಿಸಿಲು ದೇಹದ ಮೇಲೆ ಬೀಳ್ತಾ ಇರಬೇಕು. ಇನ್ನು ಕೆಲವರು ವಾಕ್ ಮಾಡ್ತಾರೆ, ಹೆಣ್ಮಕ್ಳು ನಾನು ನೋಡಿದ್ದೀನಿ ಪಾರ್ಕಲ್ಲಿ ಗುಂಪಾಗಿ ವಾಕ್ ಮಾಡ್ತಿರ್ತಾರೆ.
ನಿಮ್ಮ ಮನೆಗೆ ಯಾವ ಅಡುಗೆ ಮಾಡಿದ್ದೆ, ನನ್ನ ಸೊಸೆ ಹಿಂಗನ್ಲು, ನಾವು ಆ ಊರಿಗೆ ಹೋಗಿದ್ವಿ, ನೀವು ಈ ಊರಿಗೆ ಹೋಗಿದ್ದಿ, ಮಾತು 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 ಮಾತು. ಅದಕ್ಕೆ ಮಾತೇರು ಅನ್ನೋದು ಅವ್ರನ್ನ. ಮಾತು ಸಿಕ್ಕಾಪಟ್ಟೆ ಆಡ್ತಾರಲ್ಲ, ಅದಕ್ಕೆ ಮಾತೇರು ಅಂತಾರೆ ಅವ್ರನ್ನ. ವಾಕ್ ಮಾಡ್ಬೇಕಾದ್ರೆ ಮಾತಾಡಬಾರ್ದು. ಮಾತೇರೆ ವಾಕ್ ಮಾಡ್ಬೇಕಾದ್ರೆ ಮಾತಾಡಿದರೆ ಖಂಡಿತವಾಗ್ಲೂ ಕೂಡ ನೀವು ಆಕ್ಸಿಜನ್ನನ್ನು ಸಂಪೂರ್ಣವಾಗಿ ಒಳಗೆ ತಗೊಳಲ್ಲ. ವಾಕ್ ಮಾಡುವಾಗ ಸಂಪೂರ್ಣವಾಗಿ ಆಕ್ಸಿಜನ್ ಲಂಗ್ಸಿಗೆ ಸಪ್ಲೈ ಆಗಬೇಕು, ಹೊರಗೆ ಬರಬೇಕು. ತದೇಕ ಚಿತ್ತದಲ್ಲಿ ಒಂದೇ ರಿದಮ್ಮಲ್ಲಿ ಯಾವುದೋ ಒಂದು ಶ್ಲೋಕನೋ ಏನೋ ಹಾಕ್ಕೊಂಡು ಮೊಬೈಲ್ ಎಲ್ಲರ ಕೈಯಲ್ಲಿ ಇರ್ತವೆ, ಭಗವಂತನ ಧ್ಯಾನದಲ್ಲಿ ವಾಕ್ ಮಾಡಿರಿ, ಎಳೆ ಬಿಸಿಲು ಮೈ ಮೇಲೆ ಬೀಳಲಿ. ನಾಯಿ ಹಿಡ್ಕೊಂಡು ವಾಕ್ ಮಾಡ್ಬೋದಾ? ಬೇಡ. ನಾಯಿ ಹಿಡ್ಕೊಂಡು ವಾಕ್ ಮಾಡಬೇಡ್ರಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ತದೇಕ ಚಿತ್ತದಲ್ಲಿ ಅಂತರ್ಮುಖಿಗಳಾಗಿ ವಾಕ್ ಮಾಡಿದರೆ ಆರೋಗ್ಯ. ಇಲ್ಲವಾದರೆ ಸುಮ್ಮನೆ ನಿಮಗೆ ಸಮಾಧಾನ ಅಷ್ಟೇ. ವಿಷಯವನ್ನು ತಿಳಿಸ್ಕೊಂಡಿದ್ದೀನಿ, ನಿಂಬಿ ಬಿಡ್ತೀನಿ. ವಾಕು ಟ್ರೆಡ್ಮಿಲಲ್ಲಿ ಮಾಡ್ತಿರೋ, ನೆಲದ ಮೇಲೆ ಮಾಡ್ತಿರೋ, ಇನ್ನು ಕೇಳ್ತಾರೆ, ಹುಲ್ಲು ಮೇಲೆ ಮಾಡ್ಬೇಕಾ, ಕಲ್ಲು ಮೇಲೆ ಮಾಡ್ಬೇಕಾ, ಬರೀ ಕಾಲಲ್ಲಿ ಮಾಡ್ಬೇಕಾ, ಶೂ ಹಾಕೊಂಡು ಮಾಡ್ಬೇಕಾ? ನೆಲ ಚೆನ್ನಾಗಿತ್ತು, ಹುಲ್ಲಿನ ಹಾಸಿಗೆ ಇತ್ತು, ಭಾಳ ಒಳ್ಳೆಯದು, ಬರೀ ಕಾಲಲ್ಲಿ ಮಾಡಬೇಕು. ಸ್ವಚ್ಛವಾಗಿತ್ತು, ಮರಳು ಮೇಲೆ ಮಾಡಿ, ಮರಳಿನ ಹಾಸಿಗೆ ಇತ್ತು ಅಂತಂದರೆ, ಇಲ್ಲ ಕ್ಲೀನ್ ಇಲ್ಲ, ಶೂ ಹಾಕೊಂಡು ಮಾಡ್ತೀನಿ, ಪರವಾಗಿಲ್ಲ. ಬರೀ ಕಾಲಲ್ಲಿ ದಿನಕ್ಕೆ ಅರ್ಧ ಗಂಟೆ ಆದರೂ ನಡೆದರೆ ಅಕ್ಯುಪಂಕ್ಚರ್ ಆಗ್ತದೆ, ದೇಹಕ್ಕೆ ಒಳ್ಳೆಯದು, ಆರೋಗ್ಯಕ್ಕೂ ಹಿತಕಾರಕ. ವಿಷಯವನ್ನು ತಿಳಿಸಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.